ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೋಡ್ ಶೋವನ್ನ ಮಾಡಿದ್ದು ಕೆಂಕೇರಮ್ಮ ದೇವಿಗೆ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಸ್ವಕ್ಷೇತ್ರದ ಜನರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ತೆರಳಿದ್ರು. ಸ್ವಕ್ಷೇತ್ರದಲ್ಲಿ ರೋಡ್ ಶೋವನ್ನ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್. 8 ಬಾರಿ ನನ್ನನ್ನ ವಿಧಾನಸೌಧಕ್ಕೆ ಕಳುಹಿಸಿದ್ದೀರಿ. ನಿಮ್ಮ ಆಶೀರ್ವಾದದಿಂದ ನಾನೀಗ ಸಿಎಂ ಆಗಿದ್ದೇನೆ. ನೀವೇ ನನ್ನ ಉಸಿರು, ನಾನು ನಿಮ್ಮ ಸೇವಕ ಅಷ್ಟೇ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಆದ ಬಳಿಕ ಇದೀಗ ತಮ್ಮ ಸ್ವಕ್ಷೇತ್ರಕ್ಕೆ ತೆರಳಿ ಅಲ್ಲಿ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಅವರಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದ ಸ್ವಾಗತ ಕೂಡ ಸಿಕ್ಕಿದೆ. ಕನಕಪುರದಲ್ಲೇ ಹೈಟೆಕ್ ಆಸ್ಪತ್ರೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಹುಟ್ಟೂರಿನ ಜನರಿಗೆ ಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ದಾರೆ. ಇನ್ನು ರೋಡ್ ಶೋ ವೇಳೆ ಡಿಕೆಶಿಗೆ ಅಭಿಮಾನಿಗಳು ವಿಶೇಷ ಹಾರಗಳನ್ನ ಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ದೃಷ್ಟಿ ಆಗದೆ ಇರಲಿ ಅಂತ ಮೆಣಸು ಹಾಗೂ ಬೆಳ್ಳುಳ್ಳಿಯಿಂದ ಮಾಡಿದ ಬೃಹತ್ ಹಾರವನ್ನ ಹಾಕಲಾಗಿದೆ. ಇತ್ತ ಕನಕಪುರದ ಹಳ್ಳಿಗಳಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಈಗ ತೆರಳಿರುವಂತಹ ಡಿಕೆ ಶಿವಕುಮಾರ್ ಅಂದ್ರೆ ಅಲ್ಲಿನ ಹಳ್ಳಿಗಳಿಗೂ ಕೂಡ ತೆರಳಿದ್ದಾರೆ. ಹಳ್ಳಿಗೆ ತೆರಳಿ ಅಲ್ಲಿ ಜನರಿಗೆ ತಾವು ಭರವಸೆಗಳನ್ನು ಕೊಟ್ಟಿದ್ದಾರೆ, ಅನೇಕ ಅಭಯಗಳನ್ನು ನೀಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ತಮ್ಮ ಹಳ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಜನ ಅವರಿಗೆ, ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಸ್ವಕ್ಷೇತ್ರದ ಜನ ಅವರಿಗೆ ಭರ್ಜರಿ ಸ್ವಾಗತವನ್ನು ಕೂಡ ಕೋರಿದ್ದಾರೆ. ಆ ಒಂದು ಸ್ವಾಗತದಲ್ಲಿ ವಿವಿಧ ರೀತಿಯ ಹಾರಗಳನ್ನು ಕೂಡ ಹಾಕಲಾಗಿದೆ. ಯಾವುದೇ ರೀತಿಯ ದೃಷ್ಟಿ ಆಗದಿರಲಿ ಅಂತ ಹೇಳಿ ಮೆಣಸು ಹಾಗೇನೆ ಬೆಳ್ಳುಳ್ಳಿಯ ಹಾರವನ್ನು ಕೂಡ ಹಾಕಲಾಗಿದೆ. ಅನೇಕ ಕೆರೆಗಳನ್ನು ತುಂಬಿಸಿದ್ದೇವೆ, ಬದಲಾವಣೆ ಮಾಡಿದ್ದೇವೆ, ಹಾಸ್ಪಿಟಲ್ಗಳನ್ನು ತಂದಿದ್ದೇವೆ. ಮುಂದಕ್ಕೆ ಕನಕಪುರದಲ್ಲಿ ಇಡೀ ರಾಜ್ಯಕ್ಕೆ ಮೊದಲನೆಯ ಮೆಡಿಕಲ್ ಕಾಲೇಜು ಯಾವ್ದಾದ್ರು ಒಂದು ತಾಲೂಕು ಕೇಂದ್ರದ ಸ್ಥಳದಲ್ಲಿ ಇದೆ ಅಂತಂದ್ರೆ ಅದು ಕನಕಪುರದಲ್ಲಿ. ಇನ್ನೊಂದು ತಿಂಗಳೊಳಗಡೆ ಆ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. 1.5 ವರ್ಷ 2 ವರ್ಷದಲ್ಲಿ ಅದು ಪ್ರಾರಂಭ ಆಗ್ಬೇಕು. ತಾಯಿ ಸುರೇಶ್ ಅವರು MP ಆಗಿ ಕೆಲಸದ ಮೇಲೆ ಇನ್ಫೋಸಿಸ್ ಅವರು ಮಾತಾಡಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಹಾಸ್ಪಿಟಲ್ ಪ್ರಾರಂಭ ಮಾಡ್ತು. ನೋಡಿದಿರಲ್ಲ ಎಲ್ಲ ಹಂಗೆ ಕನಕಪುರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ. ನನ್ನಲ್ಲಾಗ್ಲಿ DK ಸುರೇಶ್ನಾಗ್ಲಿ ನಿಮ್ಮ ಮಕ್ಕಳ ತರ ನಿಮ್ಮನ್ನ ಸಾಕಿದಿರ್ತಾರೆ, ಬೆಂಬಲ ನಿಂತಿರ್ತಾರೆ. ಸೊ ಆ ಋಣವನ್ನ ಇವತ್ತು ತೀರಿಸ್ಬೇಕು. ನೀವು ತೀರ್ಸ್ಕೊಂಡು ಬಂದಿದ್ದೀನಿ, ಸತತವಾಗಿ ತೀರ್ಸ್ಕೊಂಡು ಬಂದಿದ್ದೀನಿ. ಸೊ ಹಂಗೆ ಇವತ್ತು ಎಲ್ಲಾ ಕಡೆ ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗ್ಬೇಕು. ಬೆಂಗಳೂರಿನಲ್ಲಿ ಸಿಕ್ಕೋ ವಿದ್ಯಾಭ್ಯಾಸ ಇಲ್ಲೂ ಸಿಗ್ಬೇಕು. ಅದಕ್ಕೆ ಹೊಸದುರ್ಗ ಶಾಲೆ, ನಾನು ಇಲ್ಲಿ ಶಾಲೆ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ದೊಡ್ಡಹಳ್ಳಿ ಶಾಲೆ, ಯಗ್ನೂರಲ್ಲಿ ಶಾಲೆ, ಈ ರೀತಿ ಎಲ್ಲಾ ಕಡೆ ಕೂಡ ಹೊಸ CSR ಶಾಲೆಯನ್ನು ಮಾಡಿ ಜನ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು SIR ಬಂದಿದೆ, ನಿಮ್ ತಲೆಯಲ್ಲಿ ನಿಮ್ಮ ಓಟು ಮತ್ತೆ ನೀವು ಅರ್ಜಿ ಹಾಕೋಬೇಕು. ನೀವು ನನ್ನ ಓಟ್ ಇದೆ ಎಲ್ಲೋಯ್ತು ಅಂತ ತಿಳ್ಕೊಳ್ಳೋಂಗಿಲ್ಲ. ಯಾರಿಗೆ ಗೃಹಲಕ್ಷ್ಮಿ ಬೇಕು, ಗೃಹಜ್ಯೋತಿ ಬೇಕು, ಅನ್ನಭಾಗ್ಯ ಬೇಕು, ಅವರೆಲ್ಲರೂ ಕೂಡ ಇಲ್ಲಿ ಓಟ್ ಮಾಡಿಕೋಬೇಕು. ಇಲ್ಲಿ ಓಟ್ ಮಾಡಿಕೊಂಡಾಗ ಮಾತ್ರ ಆ ಸೌಲಭ್ಯ ನಿಮ್ಗೆ ಸಿಗ್ತದೆ. ಅದಕ್ಕೆ ಇನ್ನು ಮುಂದೊಂದು ತಿಂಗಳು ಈಗ ಎಲ್ಲರೂ ಕೂಡ BLOಗಳು, ಅಂಗನವಾಡಿಯವರು, ಟೀಚರ್ ಬಂದು ಮನೆ ಭಾಗಕ್ಕೆ ನಿಮ್ಗೆ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ ನೀವೆಲ್ಲ ಸಿಗ್ನೇಚರ್ ಮಾಡಬೇಕು. ಮಾಡಿ ತಾಲೂಕು ಕಚೇರಿಗೆ ಕೊಡ್ಬೇಕು. ನೀವು ವಾಪಸ್ ಆ BLO ಕೊಡ್ಬೇಕು. ನಮ್ಮ ಲೀಡರ್ಗಳು ಸಹಕಾರ ಕೊಡ್ಬೇಕು. ಬೆಂಗಳೂರಿನಲ್ಲಿ ಇದ್ದಾರೆ, ಅಲ್ಲಿ ಒಂದು ಓಟ್ ಇದೆ, ಇಲ್ಲಿ ಓಟ್ ಇದೆ ಅಂದ್ರೆ ಓಟ್ನ ಕಟ್ ಮಾಡ್ಬಿಡ್ತಾರೆ. ನೀವೆಲ್ಲ ಸೇರಿ ಓಟ್ನ ನಿಮ್ಮೂರಲ್ಲಿ ಇಟ್ಕೊಳ್ಳಿ, ಅಲ್ಲೋ ಕೆಲಸ ಮಾಡಿ. ಆದ್ರೆ ಓಟನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಓಟಿದೆ ಇಲ್ಲಿ ಓಟಿದೆ ಅಂತೇಳಿ ಎಲ್ಲ ಕೊನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ದಯವಿಟ್ಟು ತಾವೆಲ್ಲ ಜಾಗೃತಿಯಿಂದ ಇರಬೇಕು. ನೀವು ಓಟನ್ನ ಮಾಡಬೇಕು.
ಈಗ ನಿಮ್ಗೆಲ್ಲರೂ ಕೂಡ ವಿದ್ಯುತ್ ಶಕ್ತಿ ಏನಾದ್ರು ಸಮಸ್ಯೆ ಇದೆಯಾ? ಎಲ್ಲರಿಗೂ ಒಂದೊಂದು ಟ್ರಾನ್ಸ್ಫಾರ್ಮರ್ ಇದ್ದೇ ಕೊಡಿಸಿದ್ದೀರಾ? ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದೀರಾ? ಯಾಕೆ ವ್ಯವಸಾಯ ಬಿಡಕ್ ಹೋಗ್ಬೇಡಿ. ನೀವು ಹಣ್ಣು, ತರಕಾರಿ, ತೆಂಗು, ಅಡಿಕೆ, ರೇಷ್ಮೆ, ಹೈನುಗಾರಿಕೆ ಎಲ್ಲ ಕೂಡ ನೀವೆಲ್ಲ ಮುಂದುವರಿಸಬೇಕು. ರೈತರ ಮಕ್ಕಳಾಗಿರ್ಬೇಕು. ಯಾರು ನೌಕರಿ ಮಾಡ್ತಾರೆ ಅವ್ರಿಗೆ ಎಷ್ಟು ಉದ್ಯೋಗ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಇವತ್ತು ಹೂವು, ತರಕಾರಿ, ಹಣ್ಣು, ರೇಷ್ಮೆಗೆ ಇವತ್ತಿದೆ. ಇದೇ ತಾನೇ ಇಲ್ಲಿ ನಿಮ್ಮ ಮೂಲ ಕಸಬನ್ನ ಬಿಡಕ್ ಹೋಗ್ಬೇಡಿ. ನಾನು ನಿಮ್ಮೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ನಿಮ್ಮ ಆಸ್ತಿ ಮೌಲ್ಯ 2 ಲಕ್ಷ 3 ಲಕ್ಷ ಕೇಳೋರಿಲ್ಲ ಜಮೀನು. ಇವತ್ತು ಯಾವ ಜಮೀನು ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇವತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನ ನನ್ನ ಕೈಲಿ ಏನು ಸೇವೆ ಮಾಡಕ್ ಆಗಿದೆಯೋ ನಾನು ಮಾಡಿದ್ದೀನಿ. ಈ ದೇಹ, ಈ ನಾನು DK ಸುರೇಶ್ ಅವರು ನಾವೆಲ್ಲ ಕೂಡ ನಮ್ಮ ದೇಹವನ್ನ ಸಾಯವರೆಗೂ ಕೂಡ ನಿಮ್ಮ ಮಕ್ಕಳಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಸಾಯವರೆಗೂ ನಿಮ್ಮ ಸೇವೆಯನ್ನ ಮಾಡ್ತೇವೆ ಅಂತೇಳಿ ಈ ಸಂಕಲ್ಪವನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಸ್ವಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ತೆರಳಿ ಒಂದ್ ಕಡೆ ಭರ್ಜರಿ ಸ್ವಾಗತ, ಆದರೆ ಅನೇಕ ಭರವಸೆಗಳನ್ನ, ಅಭಯವನ್ನ ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅವರನ್ನ ಜನ ಸ್ವಾಗತಿಸಿದ್ರು ಅಲ್ಲಿ? ನವತಜನ್, ಈಗಷ್ಟೇ ಕೋಡಿಗೆಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಒಂದು ಸ್ಥಳಕ್ಕೆ DK ಶಿವಕುಮಾರ್ ಅವರು ತೆರಳಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕು, ಪ್ರತಿಯೊಂದು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿಯೂ ಕೂಡ DK ಶಿವಕುಮಾರ್ ನೆರೆದಿರ್ತಕ್ಕಂಥ ಜನರಿಗೆ ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ರೈತರು ಮತ್ತು ಅವರ ಒಂದು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಬೆನ್ನೆಲುಬಾಗಿರ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಹಾರೋಹಳ್ಳಿಯಿಂದ ಆರಂಭ ಆದಂಥ DK ಶಿವಕುಮಾರ್ ಅವರ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಇದೆಲ್ಲ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಜೊತೆಗೆ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ DK ಶಿವಕುಮಾರ್ ಅವರಿಗೆ ಅಷ್ಟೇ ಪ್ರಮಾಣದಲ್ಲಿ ಜನ ಅಭೂತಪೂರ್ವವಾಗಿರುವಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರಿಗೆ ವಿವಿಧ ರೀತಿಯ ಹಾರಗಳನ್ನು ಹಾಕುವ ಮೂಲಕವಾಗಿ ಅವರ ಒಂದು ನೆಚ್ಚಿನ ನಾಯಕ CM ಆಗಿರತಕ್ಕಂಥ ಸಂದರ್ಭವನ್ನು ಅವರು ಅಲ್ಲಿ ಈ ಮೂಲಕವಾಗಿ DK ಶಿವಕುಮಾರ್ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ DK ಶಿವಕುಮಾರ್ ಅವರು CM ಆಗಿ ಮೊದಲನೇ ಬಾರಿಗೆ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥದ್ದು ಅವರಲ್ಲೂ ಕೂಡ, ಅಂದರೆ ಕಾರ್ಯಕರ್ತರಲ್ಲೂ ಕೂಡ ಹುರಿದಂಬಿಸಿದಂತೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, DK ಶಿವಕುಮಾರ್ ಈ ಹಿಂದೆ ಏನು ಈ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿಯೂ ಕೂಡ ಬಾರಿ ಹೇಳ್ತಾ ಇದ್ರು, ಈ ಬಾರಿ ಒಕ್ಕಲಿಗರಿಗೆ ಒಂದು ಅವಕಾಶ ಸಿಗತ್ತೆ ಅನ್ನುವಂಥ ರೀತಿಯಲ್ಲಿ ಅವರು 2023 ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಹೇಳಿದರು. ಅದೇ ರೀತಿಯಾಗಿ DK ಶಿವಕುಮಾರ್ ಈಗ ಈ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮದಲ್ಲಿ 2028 ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಕೂಡ ಮಾತುಗಳನ್ನು ಆಡ್ತಾ ಇದ್ದಾರೆ, ಜನರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. 2028 ಚುನಾವಣೆಯಲ್ಲಿಯೂ ಕೂಡ ನೀವು ನನ್ನ ಬೆಂಬಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವ ಮೂಲಕವಾಗಿ ಮುಂದಿನ ಚುನಾವಣೆಗೂ ಕೂಡ ತಯಾರಿಯ ರೂಪದಲ್ಲಿಯೇ ಈ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಅವರು ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಇನ್ನೂ 10ಕ್ಕೂ ಹೆಚ್ಚು ಸ್ಥಳಗಳಿಗೆ DK ಶಿವಕುಮಾರ್ ಭೇಟಿಯನ್ನು ಕೊಡ್ತಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು, DK ಶಿವಕುಮಾರ್ ಅವರ ಅಭಿಮಾನಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರು ಅಂದರೆ ಕೊನೆಯದಾಗಿ ಈ ಒಂದು ಕನಕಪುರದ ಸಿಟಿಯಲ್ಲಿ ಅವರು ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ಒಂದು ಏನು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಇದೆಯಲ್ಲ, ಇದರಲ್ಲಿ ಸೇರಿರ್ತಕ್ಕಂಥ ಜನರು ಕೂಡ DK ಶಿವಕುಮಾರ್ ಅವರ ಪರವಾಗಿ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ಅವರಿಗೂ ಕೂಡ ಅವರ ಕ್ಷೇತ್ರದ ಒಬ್ಬ ಶಾಸಕ CM ಆಗಿರ್ತಕ್ಕಂಥದ್ದು ಸಾಕಷ್ಟು ಸಂತಸವನ್ನು ತಂದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು CM ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಹೊಸ ಚೈತನ್ಯವನ್ನು ಮೂಡಿಸ್ತದೆ. DK ಶಿವಕುಮಾರ್ಗೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿರತಕ್ಕಂಥ ಸಾರ್ಥಕ ಭಾವನೆಯೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಆಶ್ವಾಸನೆಯನ್ನು ಅವ್ರು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ, ನೀವೆಲ್ಲರೂ ಕೂಡ ಇದೇ ಭಾಗದಲ್ಲಿ ಇರಬೇಕು, ನಿಮ್ಮ ಓಟನ್ನು ಇಲ್ಲೇ ಉಳಿಸ್ಕೊಳ್ಬೇಕು, ಯಾರು ಕೂಡ ಬೆಂಗಳೂರಿಗೆ ವಲಸೆಯನ್ನು ಬರಬಾರ್ದು, ನಿಮಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಿರ್ಬೋದು, ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಭರವಸೆ ಕೊಡೋ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕಾರಿಯನ್ನು ಕೂಡ ಇಲ್ಲಿ ನೇಮಕವನ್ನು ಮಾಡ್ತೇನೆ, ಅವರಿಗೆ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅದು ನೇರವಾಗಿ ನನ್ನನ್ನು ತಲುಪತ್ತೆ, ನಾನು ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ DK ಶಿವಕುಮಾರ್ CM ಆಗಿ ಕೊಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಕಾರ್ತಿಕ್, SIR ವಿಚಾರವನ್ನ ಬಹಳ ಇಂಪಾರ್ಟೆಂಟ್ ಆಗಿ ಅಲ್ಲಿನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನೇ ಅವರು ಮಾಡಿದ ಹಾಗೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಈ ನಂತರ ಈಗ ಕೊನೆಯದಾಗಿ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಅಲ್ಲಿ ಆಯೋಜನೆ ಮಾಡಲಾಗಿದೆ, ಎಷ್ಟು ಹೊತ್ತಿಗೆ ಇವತ್ತು ಈ ಒಂದು ಹಳ್ಳಿಗಳ ಭೇಟಿ ಮುಗಿಯುತ್ತೆ?
ನವಿತಾ ಜೈನ್, ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಕೋಡಿಗೆಹಳ್ಳಿಯಲ್ಲಿ ಮುಕ್ತಾಯ ಆಗಿದೆ. ಜೊತೆಗೆ ಅವರು ಈ ಕೋಡಿಗೆಹಳ್ಳಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ SIR ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡ್ತಿದ್ರು. ಅಂದರೆ ಮತ ಚೋರಿಗಳು ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರು SIRಗೆ ಸಂಬಂಧಪಟ್ಟಂತೆ ಜಾಗೃತ ಆಗಿರಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ನಿಮ್ಮ ಮತವನ್ನು ನೀವು ಉಳಿಸ್ಕೊಳ್ಬೇಕು, ಅದರಲ್ಲೂ ಈ ಕ್ಷೇತ್ರದ ಮತದಾರರು ಯಾರಿದ್ರಿ ನೀವು ಇಲ್ಲಿಯೇ ಮತವನ್ನು ಉಳಿಸ್ಕೊಳ್ಬೇಕು, ಆಸ್ತಿಗಳ ಮೌಲ್ಯವೂ ಕೂಡ ಹೆಚ್ಚಳ ಆಗ್ತಾ ಇದೆ, ನಾನು ನಿಮಗೆ ನೇರವಾಗಿ ಹಣವನ್ನು ಹಾಕೋದಕ್ಕಾಗಲಿಲ್ಲ, ಆದರೆ ಅದು ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಆದರೆ ನಿಮ್ಮ ಆಸ್ತಿಯ ಮೌಲ್ಯವನ್ನು ಹೆಚ್ಚಳ ಮಾಡೋದಕ್ಕೋಸ್ಕರವಾಗಿ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥ ರೀತಿಯಲ್ಲಿ ಹೆಸರನ್ನು ಬದಲಾಯಿಸಿದ್ದೇನೆ, ಇದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮತವನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಕಾರ್ಯಕ್ರಮಗಳು. ಇವತ್ತು ಪೂರ್ವ ನಿಗದಿಯಂತೆ ರಾತ್ರಿ 10 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗಬೇಕಿತ್ತು, ಆದರೆ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಒಂದೆರಡು ಸ್ಥಳಗಳನ್ನು ಅವರು ಬಿಟ್ಟು ಅಂತಿಮವಾಗಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ 2-3 ಗಂಟೆಗಳ ಕಾಲ ಕಾರ್ಯಕ್ರಮ ವಿಳಂಬ ಆಗಿದೆ. ಈಗಾಗಲೇ ಅವರು ಕನಕಪುರದ ಸಿಟಿಯ ಸಮೀಪ ಕಾರ್ಯಕ್ರಮಗಳನ್ನು ಮಾಡಬೇಕಿತ್ತು, ಆದರೆ ಈಗ ಕೋಡಿಗೆಹಳ್ಳಿಯಲ್ಲಿ ಮಾತ್ರ ಈಗ ಕಾರ್ಯಕ್ರಮ ಮುಕ್ತಾಯ ಆಗಿರ್ತಕ್ಕಂಥದ್ದು. ಇನ್ನೇನು ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ತೆರಳುತ್ತಾರೆ, ಅಲ್ಲಿಯೂ ಕೂಡ ಸಕಲ ರೀತಿಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ವಿಭಿನ್ನವಾಗಿರುವಂಥ ಹಾರಗಳನ್ನು ಹಾಕುವ ಮೂಲಕವಾಗಿ ಅವರ ಅಭಿಮಾನಿಗಳು ಅಭಿಮಾನವನ್ನು ಮೆರಿತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ಗೆ ಇವತ್ತಿನ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಇದೆಯಲ್ಲ, ಈ ಒಂದು ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ, ಈ ಒಂದು ಸಮರ್ಪಣಾ ಕಾರ್ಯಕ್ರಮದಲ್ಲಿ ಅವರಿಗೆ ಅದ್ಭುತವಾಗಿರುವಂಥ ಬೆಂಬಲ ಸಿಗ್ತಾ ಇದೆ. ಅವರು ನಿರೀಕ್ಷೆಗೂ ಮೀರಿದಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಶಕ್ತಿ ಪ್ರದರ್ಶನವನ್ನು ಅವರ ಸ್ವಕ್ಷೇತ್ರದಲ್ಲಿ ಮಾಡಿದ್ರು ಅಂತಲೂ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.